ಸ್ವಾಮೀಜಿ ಎಲ್ಲ ಬಂದರು. ಈಗಾಗಲೇ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನೆರವೇರ್ತಾ ಇದ್ದಾವೆ, ಪೂಜೆಯನ್ನು ಮಾಡಲಾಗಿದೆ. ದೇವೇಗೌಡರು ಕೂಡ ಮಾತನಾಡಿದರು ಚೆನ್ನಮ್ಮನವರ ಜೊತೆಗಿನ ಒಡನಾಟದ ಬಗ್ಗೆ, ಅವರ ಬದುಕಿದ ರೀತಿಯ ಬಗ್ಗೆ ಮತ್ತು ಯಾವ ಸ್ವರೂಪದಲ್ಲಿ ತನ್ನ ಬಾಳಿಗೂ ಅವರು ಬೆಳಕಾಗಿ ಕೆಲಸ ಮಾಡಿದ್ದಾರೆ ಅನ್ನೋದರ ಬಗ್ಗೆ ದೇವೇಗೌಡರು ತನ್ನ ಪತ್ನಿಯನ್ನು ನೆನಪು ಮಾಡಿಕೊಂಡ್ರು. ನಿಜಕ್ಕೂ ಕೂಡ ಇವರಿಬ್ಬರ ನಡುವಿನ ಒಡನಾಟ ಇದೇ ಕಾರಣಕ್ಕಾಗಿಯೇ ಹೇಳುತ್ತೆ ನೋಡಿ. ಪತ್ನಿಯ ವಿಚಾರದಲ್ಲಿ ಅವರಿಗಿದ್ದಂತಹ ಅಪಾರವಾದಂತಹ ಆ ಪ್ರೀತಿ ಮತ್ತು ವಿಶ್ವಾಸ, ಗೌರವ ಇವೆಲ್ಲವೂ ಕೂಡ ಆಯಿತು. ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರವನ್ನು ಈಗ ನೆರವೇರಿಸಲಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಅಂತಿಮ ಪೂಜೆಗಳನ್ನು ಈಗಾಗಲೇ ಮಾಡಿದ್ದಾರೆ. ಇನ್ನೇನು ಪಾರ್ಥಿವ ಶರೀರವನ್ನು ರಂಗನಾಥ ಸ್ವಾಮಿಯ ಸನ್ನಿಧಿಯ ಸಮೀಪದಲ್ಲೇ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಪ್ರಕ್ರಿಯೆ ನೆರವೇರುತ್ತೆ. ಈ ಒಂದು ರಂಗನಾಥ ಸ್ವಾಮಿಯೇ ತನ್ನನ್ನು ಪ್ರಧಾನಮಂತ್ರಿ ಕೂಡ ಮಾಡಿಸಿದ್ದು ರಂಗನಾಥ ಸ್ವಾಮಿಯ ಕೃಪೆಯಿಂದ ಅಂತ ಹೇಳಿ ದೇವೇಗೌಡರು ಕೂಡ ಹೇಳ್ತಾ ಇದ್ರು. ಯಾಕಂದರೆ ದೇವರ ಬಗ್ಗೆ ಅಪಾರವಾದಂತಹ ವಿಶ್ವಾಸ ದೇವೇಗೌಡರ ಮನಸ್ಸಿನಲ್ಲಿದ್ದೇ ಇತ್ತು. ಮಕ್ಕಳು ತಾಯಿಯನ್ನು ಕಳಿಸ್ಕೊಡುವಂತಹ ಸಂದರ್ಭದಲ್ಲಿ ಕೆನ್ನೆಗೆ ಮುತ್ತು ಕೊಟ್ಟು ಕಳಿಸುವಂಥದ್ದು. ಅಧಿಕಾರ ಇದ್ದಿರಬಹುದು, ಅಧಿಕಾರ ಬರಬಹುದು, ಅಧಿಕಾರ ಮಂತ್ರಿಗಳಾಗಿ ಕೆಲಸ ಮಾಡಿರಬಹುದು, ಊರಿಗೆ ದೊರೆಯಾದರೂ ಅಮ್ಮನಿಗೆ ಮಗನೇ ಅನ್ನುವಂತಹ ಮಾತಿದೆಯಲ್ಲ, ಅದು ಇದೇ ಕಾರಣಕ್ಕೆ ನೋಡಿ. ಊರಿಗೆ ದೊರೆಗಳಾಗಿರ್ಬೋದು, ಮಕ್ಕಳು MLAಗಳಾಗಿರ್ಬೋದು, ಕೇಂದ್ರದಲ್ಲಿ ಮಂತ್ರಿ ಆಗಿರಬಹುದು, ಏನೇ ಆಗಿರ್ಬೋದು, ಆದರೆ ತಾಯಿಗೆ ಅವರೆಲ್ಲರೂ ಕೂಡ ಮಕ್ಕಳೇ. ತಾಯಿಯನ್ನು ಕಳ್ಕೊಂಡಾಗ ಆ ಸಹಜವಾಗಿ ದುಃಖ, ಕಣ್ಣೀರು ಇವೆಲ್ಲವೂ ಕೂಡ ಇರುವಂಥದ್ದೇ. ತಾಯಿಯ ವಿಚಾರದಲ್ಲಿ ತಾಯಿಗೆ ಕೊಡುವಂತಹ ಗೌರವದ ವಿಚಾರಗಳಲ್ಲಿ ಈ ಮೂಲಕ ರಾಜ್ಯ ಸರ್ಕಾರವೂ ಕೂಡ ಅಷ್ಟೇ. ಚೆನ್ನಮ್ಮ ಅವರು ದೇವೇಗೌಡರ ಪತ್ನಿ ಮತ್ತು ಕುಮಾರಸ್ವಾಮಿಯವರ ತಾಯಿ, ರೇವಣ್ಣವರ ತಾಯಿ ಎಲ್ಲ ಗೌರವದ ಕಾರಣಕ್ಕಾಗಿ, ಅಂದರೆ ರಾಷ್ಟ್ರ ರಾಜಕಾರಣದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಅವರು ಕೂಡ ಜೊತೆಯಾಗಿಯೇ ಅಲ್ಲಿ ಪ್ರಧಾನಮಂತ್ರಿಯವರ ಜೊತೆಗೆ ಅನೇಕ ದೇಶಗಳ ಭೇಟಿಯ ಸಂದರ್ಭದಲ್ಲೂ ಕೂಡ ಅವರ ಜೊತೆಯಾಗಿ ಹೋಗಿದ್ದದ್ದನ್ನು ನಾವು ನೋಡ್ತಾ ಇದ್ವಿ. ಅವ್ರಿಗೆ ಸರ್ಕಾರಿ ಗೌರವದೊಂದಿಗೆ ಅವರನ್ನು ಕಳಿಸ್ಕೊಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರವೂ ಕೂಡ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು ಶ್ಲಾಘನೀಯ. ಯಾಕಂದರೆ ರಾಜಕೀಯದ ವಿಚಾರಗಳು ಏನೇ ಇರ್ಬೋದು, ರಾಜಕೀಯದ ಸಿಟ್ಟು, ಸಿಡವು, ವೈಷಮ್ಯ, ಫೈಟು, ಜಿದ್ದಾಜಿದ್ದಿ ಇವುಗಳು ಏನೇ ಇರ್ಬೋದು, ಆದರೆ ಅದಕ್ಕಿಂತ ದೊಡ್ಡದು ಮಾನವೀಯ ಮೌಲ್ಯಗಳು ಮತ್ತು ರಾಜ್ಯದಲ್ಲಿ ಇರಬೇಕಾಗಿರುವಂತಹ, ಗೌರವಿಸಬೇಕಾಗಿರುವಂತಹ ಪರಸ್ಪರರ ನಡುವಿನ ಗೌರವ ಇದೆಯಲ್ಲ, ಅದೆಲ್ಲಕ್ಕಿಂತ ದೊಡ್ಡದು. ಆ ಗೌರವವನ್ನು ಇಲ್ಲಿ ದೇವೇಗೌಡರ ಕುಟುಂಬದ ಜೊತೆಗೆ DK ಶಿವಕುಮಾರ್ ಅವರು ಕೂಡ ತೋರಿಸೋದರ ಮೂಲಕವಾಗಿ, ಅಂದರೆ ದೇವೇಗೌಡರ ಕುಟುಂಬ, ದೇವೇಗೌಡರು ಅವರು ಕೊಟ್ಟಿರುವಂತಹ ಕೊಡುಗೆಗಳು ಈ ರಾಜ್ಯಕ್ಕೆ ಭಾಳ ದೊಡ್ಡದಿದ್ದೇ ಇದ್ದಾವೆ. ಪಟ್ಟಿ ಮಾಡ್ತಾ ಹೋದರೆ ಅದಕ್ಕೆ ಅನೇಕ ಉದಾಹರಣೆಗಳು ದೇವೇಗೌಡರ ಆಡಳಿತದ ಸಂದರ್ಭದ ವಿಚಾರಗಳಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ದೇವೇಗೌಡರ ಕುಟುಂಬಕ್ಕೆ ಕೊಡಬೇಕಾದಂತಹ ಗೌರವ ಆ ಒಂದು ವಿಚಾರದಲ್ಲಿ ಸ್ವಲ್ಪವೂ ಕೂಡ ಕಡಿಮೆ ಆಗಬಾರದು. ಇವತ್ತು ಅಧಿಕಾರ ಅವರ ಕೈಯಲ್ಲಿ, ರಾಜ್ಯದಲ್ಲಿ ಅಧಿಕಾರ ಇಲ್ಲದೆ ಇರಬಹುದು, ಆದರೆ ಅವರು ಈ ರಾಜ್ಯಕ್ಕೆ ಒಬ್ಬ ನಾಯಕನಾಗಿ ಕೊಟ್ಟಿರುವಂತಹ ಕೊಡುಗೆ ದೊಡ್ಡದಿದೆ.
ಈ ಕಾರಣಕ್ಕಾಗಿಯೇ ಅವರ ಕುಟುಂಬಕ್ಕೆ ಕೊಡಬೇಕಾದಂತಹ ಗೌರವವನ್ನು ರಾಜಕೀಯವನ್ನು ಮೀರಿದಂತಹ ಸ್ವರೂಪದಲ್ಲಿ ಇಲ್ಲಿ ನಡ್ಕೊಂಡಿರುವಂಥದ್ದು ಕೂಡ ಗಮನಾರ್ಹ. ಏನು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ರಾಜಕೀಯದ ಜಿದ್ದಾಜಿದ್ದಿಯನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಆದರೆ ಅವೇನೇ ಇದ್ದರೂ ಕೂಡ ಅವುಗಳ ಆಚೆಗೆ ನಾವೆಲ್ಲರೂ ಕೂಡ ಇಂತಹ ದುಃಖದ ಸಂದರ್ಭಗಳಲ್ಲಿ ಮನುಷ್ಯರು ದುಃಖದ ಸಂದರ್ಭಗಳನ್ನು ಜೊತೆಯಾಗಿ ಎದುರಿಸಬೇಕು ಹಾಗೂ ದುಃಖಿತ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳುವಂತಹ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಯಾಗಿಯೇ ಕುಮಾರಸ್ವಾಮಿಯವ್ರಿಗೂ ಕೂಡ ಮೊದಲಿಗೆ ದೇವೇಗೌಡರಿಗೆ ಕೊಟ್ಟರು. ಆದರೆ ದೇವೇಗೌಡರ ಅನಾರೋಗ್ಯದ ಕಾರಣದಿಂದಾಗಿ ಕುಮಾರಸ್ವಾಮಿಯವ್ರಿಗೂ ಕೂಡ, ಯಾಕಂದರೆ ಅವರು ಕೇಂದ್ರದ ಸಚಿವರವರು, ಹಾಗಾಗಿ ಅವ್ರಿಗೂ ಕೂಡ ಆ ಒಂದು ಭಾರತ ರಾಷ್ಟ್ರಧ್ವಜದ ಏನು ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಹೊಲಿಸೋದಕ್ಕಾಗಿ ಸರ್ಕಾರಿ ಗೌರವದ ಭಾಗವಾಗಿ ಹೊಲಿಸಲಾಗಿತ್ತು, ಅದನ್ನು ಹಸ್ತಾಂತರ ಮಾಡಿರುವಂಥದ್ದು. ಈಗಾಗಲೇ ಪಾರ್ಥಿವ ಶರೀರವನ್ನು ಅಂತಿಮ ಪೂಜೆಗಳನ್ನು ಮುಗಿಸಿದ ನಂತರ ಈಗ ಆ ಒಂದು ಶವ ಸಂಸ್ಕಾರ ನಡೆಸೋದಕ್ಕಿರುವಂತಹ ಕಡೆಗೆ, ಸಮಾಧಿಯ ಕಡೆಗೆ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ.